ಏನಂತ ನೀವು ಅದು ಕೂಡ ಅಧ್ಯಕ್ಷರಾಗಿದ್ದೀರಿ. ಇದುವರೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ನಿಗೇನು ಬೇರೆ ಕೆಲಸ ಇಲ್ಲ ಅವನಿಗೆ. ಏನಂತ ಆಗಲಲ್ಲ ನೋಡೋಷ್ಟು ನೋಡ್ತಾರ ಜನನು. ಎಲ್ಲದಕ್ಕೂ ಒಂದು ರೀತಿ ನೀತಿ ಧರ್ಮ ಇರ್ತೈತಿ. ಅದು ಬಿಟ್ಟು ಯಾರೂ ಹೋಗಬಾರ್ದು. ಇದೆಲ್ಲ ಅಲ್ಲ. ಅದು ಪೂಜಾರಪ್ಪೇನೋ ಕದ್ದನ ಅಂತ ಬಂತು. ನಾವು ಅದಕ್ಕೂ ಒಂದು ಮೀಟಿಂಗ್ ಕರೆದ್ರು ಕಮಿಟಿಯವರು. ಕರೆದ್ಬಿಟ್ಟು ಹೋಗಿ ಏನೇನಾಗೈತಿ ಏನು ಅಂತ ಕುರಂಕುಷವಾಗಿ ಪರಿಶೀಲನೆ ಮಾಡಿ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಿದಾರ. ಮಾಡಿ ಆಗಿದ್ಮೇಲೆ ಕರೆಕ್ಟಾಗಿ ಗೊತ್ತಾಗೈತಿ. ಅದ್ರಾಗ ರಾಜಕೀಯ ಥರದ್ದೇನಿದೆ. ಕೊಟ್ಟಾರ ಕಂಪ್ಲೇಂಟ್ ಕೊಡಲಿಲ್ಲ ಪೊಲೀಸರು ಯಾಕೆ ಬರ್ತಾರೆ? ಕಾರ್ಯಾಧ್ಯಕ್ಷ ಸ್ಥಾನ ಇನ್ನೂ 9 ವರ್ಷ ಆದರೂ ಯಾಕೆ ನೇಮಕ ಮಾಡಿಲ್ಲ ಅನ್ನೋದು ಅವ್ರ ಪ್ರಮುಖ ಪ್ರಶ್ನೆ. ಸೆಕ್ರೆಟರಿ ಎಲ್ಲಿದು ಮಾಡ್ತಾರ. ಈಗ ಮರಿಯಣ್ಣ ಇಲ್ಲ ಈಗ ಇನ್ಚಾರ್ಜ್ ಅಂತ ಅದಾರ. ಇನ್ಚಾರ್ಜ್ ಅವರೇ ಮಾಡ್ತಾರ. ಅದೇ ಇವ್ರ ಹತ್ರ ಹೇಳಿಸ್ಕೊಂಡು ಮಾಡೋದೇನು ಬೇಕಾಗಿಲ್ಲ ನಮಗೆ. ಯಾರು ಹೇಳಿದ್ರು ಇದನ್ನು? ಅವ್ನು ಹೇಳ್ದ ಅಂದ್ರೆ ಮಾಡ್ಬೇಕಾ? ಹಾಂ, ಇವೆಲ್ಲ ನಡೆಯಲ್ಲ. ಎಲ್ಲದಕ್ಕೂ ಒಂದು ರೀತಿ ನೀತಿ ಇರ್ತತಿ. ಅದ್ರ ಪ್ರಕಾರ ಕಮಿಟಿಯರ್ ಇರ್ತಾರ, ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿ ಗುಡಿಗಳ ಉದ್ಧಾರ ಮಾಡೋದು ಕಲಿಯೋಣ. ಪಬ್ಲಿಕ್ ಮನಿ ಅದು. ಬಿಗಿಯಾಗಿ ಹೋಗ್ಬೇಕು, ಬಿಗಿಯಾಗಿ ಆಡಳಿತ ಮಾಡಬೇಕು. ಮಾಡಿ ಕರೆಕ್ಟಾಗಿ ಅದೇನು ಬಂಗಾರ ಕದ್ದಿರೋದು ಅವನೇ ಹೇಳ್ದ. ಯಾರು? ಪೂಜಾರಪ್ಪನೂ ಕರೆಸಿದ್ವಿ, ಅದಕ್ಕೆ ನಾವು ಪೊಲೀಸ್ನವ್ರು ಕರೆದು ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿಕೊಡ್ತೇವೆ ಅಂತ ಟೈಮ್ ತಗೊಂಡಾರ. ಎಷ್ಟು ಕದ್ದಾರ ಸರ್? ನನಗೇನು ಗೊತ್ತಪ್ಪ. ಪೊಲೀಸ್ನವ್ರು ಎದಕ್ಕೆ ಅದಾರ? ಪೊಲೀಸ್ನವ್ರು ಇರೋದು ಎದಕ್ಕೆ? ನಿನಗೆ ಹೇಳ್ಕೊಟ್ರೆ ನಾವು ನೀನು ಕೇಳುವಂತ. ಪೊಲೀಸ್ನವ್ರು ಮಾಡ್ಯಾರ, ಇನ್ವೆಸ್ಟಿಗೇಟ್ ಮಾಡ್ತಿದಾರ. ಅವರು ಒಂದು ಹೇಳ್ತಾರೆ, ಇನ್ನೊಬ್ರು ಒಂದು ಹೇಳ್ತಾರೆ. ಅದಕ್ಕೆ ಪೂರ ಪಕ್ಕಾ ಮಾಡ್ರಪ್ಪ, ಮಾಡಿ ತಗೊಂಬರ್ರಿ. ಟೋಟಲ್ ಎಷ್ಟು ಬಂಗಾರ ಇತ್ತು, ಎಷ್ಟು ಕಳ್ಳತನ ಆಗಿದೆ ಅನ್ನೋದು ನೋಡು. ಮುಂಚಿಂದ ಈಗ ಭಕ್ತರು ಕೊಡ್ತಾರೆ, ಮೂಗ್ಬಟ್ಟು ಕೊಟ್ಟಿರ್ತಾರ, ಟ್ರೆಜರಾಗಿ ಹಾಕಿದ್ರು. ಅವು ನಾವು ವರ್ಷ ಅದನ್ನು ಕರಗಿಸಿದ್ದಿಲ್ಲ. ಅದನ್ನು ಕರಗಿಸಿ ಈಗ ಗಟ್ಟಿ ಮಾಡಿ ಇಟ್ಟಾರ. ಸ್ವಲ್ಪ ಇವರಿಗೆ ಪೂಜಾರಪ್ಪಗಳು ಟೈಮ್ ಇರ್ತದೆ, ಇಷ್ಟು ತಿಂಗಳು ಮಾಡಬೇಕು ಅಂತ. ಅವ್ರು ಮಾಡ್ಬೇಕಾರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಇಷ್ಟು ಬಂಗಾರ ಅಂತ, ಇಷ್ಟು ಒಡವೆ ಅಂತ. ಅದ್ರಾಗ 5 ಐಟಮ್ಮು 6 ಐಟಮ್ಮು ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ 6 ಐಟಮ್ ಯಾವ್ಯಾವು ಅಂತಂದು ಎಷ್ಟು ಐತಿ ಏನು ಅಂತಂದು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದ್ರ ಪ್ರಕಾರ ತಂಬರಪ್ಪ ಅಂತ ಹೇಳಿದ್ವಿ. ಸರ್, ಸಿದ್ದರಾಮಯ್ಯ ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಡೆಲ್ಲಿಗೆ ಹೋಗಿದ್ದಾರೆ. ಇವತ್ತು ಸಚಿವ ಸಂಪುಟ ಮಾಡೋರು ಅಂತ ನೀವು ಹೇಳ್ತಾ ಇದ್ದಾರೆ. ನಾಳೆ ನಮ್ಮ ಮೀಟಿಂಗ್ ಐತಿ ಅಂದರು. ನಾಳೆ ನಮ್ಮ ಮೀಟಿಂಗ್ ನೋಡಿ ಮಾಡ್ತೀವಿ. ಫೋನ್ ಮಾಡಿ ಡೆಲ್ಲಿ ಕರೀತಾ ಇದ್ದಾರೆ ಅಂತ ಹೇಳಿ ಯಾರಿಗೇನಾದರೂ ಫೋನ್ ಮಾಡಿದ್ರು? ರಾಜ್ಯದ ಕಾಂಗ್ರೆಸ್ ನಾಯಕರು ಮನೆಯಲ್ಲಿ ಸಿಕ್ಕಿದ್ರಲ್ರಿ, ಫೋನ್ ಮಾಡಿ ಡೆಲ್ಲಿಗೆ ಬರುವಂತ ಕರೆ ಯಾರಿಗೆ ಕರೆದಾರ? ಕರೀತಾ ಇದ್ದಾರೆ ಅಂತ ಹೇಳಿ ನಮಗೇನು ಕರೆದಿಲ್ಲ. ನೀವು ಹೋಗಲ್ಲ ಸರ್? ಇಲ್ಲಿ ನಮಗೇನು ಕರೆದಿಲ್ಲಪ್ಪ. ಅವನು ಇಷ್ಟು ಪ್ರಾಮಾಣಿಕ ಕಾರ್ಯಕರ್ತ ಅಷ್ಟೇ. ಏನೋ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಸಚಿವ ಸ್ಥಾನ ಆಕಾಂಕ್ಷಿ ಅಲ್ಲ ಸರ್? ಆಕಾಂಕ್ಷಿ ಪ್ರಶ್ನೆ ಅಲ್ಲ, ಒಟ್ಟು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾವ. ಕಾರ್ಯಕರ್ತರಿಗೆ ಆತಂಕ ಜಾಸ್ತಿ ಇದೆ ಸರ್. ಏನಂತ? ಏನು ಸ್ಯಾಲ್ರಿ ಸರಿ ಏನು ಅಂತ ಅಯ್ಯ ಬಾ, ನಮಗೇನು ಮಾಡ್ಲೇಬೇಕು ಅಂತ ಏನಿಲ್ಲ, ಆಗ್ಲೇಬೇಕು. ಕಾರ್ಯಕರ್ತರಾಗಿ ಇರ್ತೀವಿ. ಯಾರು ಹೇಳ್ದಾರ ಬಾರಪ್ಪ, ನೀವು ಹೇಳ್ತೀರಿ. ಕೆಲಸ ಮಾಡಿದ್ರು ಸರ್. ಈಗ ಆಡಳಿತದಲ್ಲೂ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ ಸರಿ. ವರ್ಗಾವಣೆ ಭಾಳ ಜನ ಮಾಡಿದ್ದಾರೆ ಸರ್. ಅದು ಮೊನ್ನೆ ಒಂದ್ ಸ್ವಲ್ಪ ಅದು ಪೆಂಡಿಂಗ್ ಇತ್ತು, ಅದ್ರ ಲಿಸ್ಟ್. ಅದ್ರ ಪ್ರಕಾರ ಮಾಡ್ಯಾರ. ಸೇಮ್ ರಿವ್ಯೂ ಮಾಡಿದ ಮೇಲೆ ಒಂದಿಷ್ಟು ಅಲ್ಲ, ಪೆಂಡಿಂಗ್ ಇತ್ತು ಮುಂಚೆನೆ ನಾವಿದ್ದಾಗ. ಅದ್ರ ಪ್ರಕಾರ ಮಾಡ್ಕೊಂಡ್ರೆ. ಓಕೆ.